ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವೆ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಸಾಕಷ್ಟು ಅಭ್ಯರ್ಥಿಗಳು ಕೂಡ ಗೊಂದಲದಲ್ಲಿದ್ದಾರೆ. ಸರ್ಕಾರ ಏನು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಮಾಡ್ತಾ ಹೊರಟಿದೆ. ಆದರೆ ಬ್ಯಾಕಪ್ ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿಯನ್ನು ನೀಡಿಲ್ಲ ಅಂತ. ಆದರೆ ಸ್ನೇಹಿತರೆ, ಯಾರೂ ಕೂಡ ಒಂದು ತಲೆ ಕೆಡಿಸಿಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ, ಈಗಾಗಲೇ ಸಾಕಷ್ಟು ಹೋರಾಟಗಾರರು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾಕಪ್ ಮಾರ್ಕ್ಸ್ಗಳನ್ನ ಸಂಪೂರ್ಣವಾಗಿ ತೆಗೆದಿದ್ದರೆ ಕೂಡ ಅವನ್ನ ಕನಿಷ್ಠ ಮಟ್ಟದಲ್ಲಿ ಒಂದಿಷ್ಟು ಮಾರ್ಕ್ಸ್ಗಳನ್ನಾದರೂ ಕೂಡ ರೆಡ್ಯೂಸ್ ಮಾಡಲಿಕ್ಕೆ ಸಾಕಷ್ಟು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದರಲ್ಲಿ ಮೊದಲಿಗಿರೋ ಅಂತಂದರೆ ನಮ್ಮ ಸ್ಪರ್ಧಾಕಾಶಿ ಅಣ್ಣನವರು ಕೂಡ ಸಾಕಷ್ಟು ಈ ಒಂದು ನೇಮಕಾತಿ, ಶಿಕ್ಷಕರ ನೇಮಕಾತಿಗೆ ವಿಶೇಷವಾಗಿ ಅವರು ಕೂಡ ಸಾಕಷ್ಟು ದಿನಗಳಿಂದ ಕೂಡ ಯಾರ್ಯಾರನ್ನೂ ಭೇಟಿ ಆಗಬೇಕೋ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿ ಏನು ಮನವಿಯನ್ನು ಸಲ್ಲಿಸಬೇಕೋ ಎಲ್ಲ ಕೂಡ ಮಾಡಿದ್ದಾರೆ. ಯಾಕಪ್ಪ ಅಂತ ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಅಂತಂದರೆ, ಸ್ನೇಹಿತರೆ, ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಆಗಿರ್ಬೋದು, ತಮಗೆ ಸಾಕಷ್ಟು ಉದಾಹರಣೆ ಅಂತಂದರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೆಷ್ಟು ಸ್ಕೋರ್ ಆಗಿದೆ ಅಂತಂದು ನೋಡ್ಬೋದು. ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಹಾಜರಿಲ್ಲದಿದ್ದರೂ ಕೂಡ ಸಾಕಷ್ಟು ಮಾರ್ಕ್ಸ್ಗಳನ್ನ ಹಾಕ್ತಾರೆ. ಆದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹಿಂದೆ ಒಂದು ಮತ್ತು 100ಕ್ಕೆ 100ರಷ್ಟು ಕೂಡ ರಿಟರ್ನ್ ಎಕ್ಸಾಮ್ ಕೂಡ ಇದ್ವು ಸ್ನೇಹಿತರೆ ಹಿಂದೆ. ಆದರೆ ಬರ್ತಾ ಕ್ರಮೇಣವಾಗಿ ಡಿಗ್ರಿಯಲ್ಲೂ ಕೂಡ ಇಂಟರ್ನಲ್ ಮಾರ್ಕ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಈ ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಮಾಡಿದ್ರಿಂದ ಡಿಗ್ರಿಯಲ್ಲಿ ಬರ್ತಕ್ಕಂಥ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. ಹಾಗೆ BEdನಲ್ಲಿ ಕೂಡ ಸ್ನೇಹಿತರೆ ಮಾರ್ಕ್ಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಹಿಂದೆ ಏನು 2020 ಅಥವಾ 2017 ಹಿಂದೆ ಏನು ಕೋರ್ಸ್ಗಳನ್ನ ಮುಗಿಸಿದ್ದಾರೆ ಅವ್ರಿಗೆ ಬಹಳ ಒಂದು ಬಲವಾದ ಹೊಡೆತ ಬೀಳ್ತಾ ಇದೆ ಸ್ನೇಹಿತರೆ. ಯಾಕಂತಂದರೆ ಬ್ಯಾಕಪ್ ಸ್ಕೋರ್ ಎಲ್ರಿಗೂ ಅಂತಲ್ಲ ಸ್ನೇಹಿತರೆ, ಕೆಲವೊಂದು ಇಷ್ಟು ಜನಕ್ಕಾದರೂ ಕೂಡ ಹೆಚ್ಚಿನ ಮಾರ್ಕ್ಸ್ ಕೂಡ ಬಂದಿರ್ತವೆ. ಪ್ರಾಮಾಣಿಕವಾಗಿ ತಾವೇನಾದರೂ ತೊಗೊಂಡಿದ್ರೆ ತಮ್ಮನ್ನು ಹೊರತಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ಎಷ್ಟೋ ಒಂದು ಟ್ಯಾಲೆಂಟೆಡ್ ಪರ್ಸನ್ಸ್ ಇದ್ದರೂ ಕೂಡ ಅವರಿಗೆ ಹುದ್ದೆಯಲ್ಲಿ ಕೇವಲ ಕನಿಷ್ಠ ಮಟ್ಟದ ಮಾರ್ಕ್ಸ್ಗಳಲ್ಲಿ ಕೂಡ ಅವರು ತೇರ್ಗಡೆ ಹೊಂದಲಿಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. ಎಷ್ಟೋ ಕ್ವಾಲಿಟಿ ಎಜುಕೇಟೆಡ್ ಟೀಚರ್ಸ್ ಇದ್ದರೂ ಕೂಡ ಇಂಥ ಒಂದು ಸಂದರ್ಭಗಳಲ್ಲಿ ಅವರಿಗೆ ನೇಮಕಾತಿಗಳಲ್ಲಿ ಸಿಗ್ತಾಯಿಲ್ಲ. ನಾವು ಕ್ವಾಲಿಟಿ ಎಜುಕೇಷನನ್ನು ಬಯಸ್ತಾ ಇದ್ದೀವಿ, ಆದರೆ ಕ್ವಾಲಿಟಿ ಟೀಚರ್ಗಳಿಗೆ ಇಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ಸ್ನೇಹಿತರೆ. ಅದು ಕೂಡ ಬಹಳ ಒಂದು ನೋವಿನ ಸಂಗತಿ. ಏನು ಸ್ಪರ್ಧಾಕಾಶಿ ಅಣ್ಣನವರು ಕೂಡ ಬಹಳ ಅವ್ರಿಗೆ ಆಸಕ್ತಿ ಇದೆ. ತಾವು ಕೂಡ ನೋಡ್ತಾ ಇದ್ದೀರಿ, ಶಿಕ್ಷಕರ ನೇಮಕಾತಿಯಲ್ಲಿ ವಿಶೇಷವಾಗಿ ಯಾರೂ ಕೂಡ ಈ ಗಂಭೀರವಾಗಿ ಈ ಒಂದು ವಿಷಯವನ್ನು ತೆಗೆದುಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಕೂಡ ಅವರು ಇವತ್ತೇ ಅಲ್ಲ, ಸಾಕಷ್ಟು ವರ್ಷಗಳಿಂದ ಕೂಡ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಸೆಕ್ರೆಟರಿ ಮಟ್ಟದಲ್ಲಿ ಕೂಡ ಹೋಗಿ ಈ ಒಂದು ಅಂಕಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. C&R ಬರಲಿ, ಆಮೇಲೆ ಕೂಡ ನಾವು ಅದನ್ನು ಮಾರ್ಪಡಿಸಬಹುದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಧ್ವನಿಯಾಗಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಆದರೆ ಅವರು ಮಾತಿನಂತೆ ಕೂಡ ಯಾವುದೇ ಒಂದು ಅಭ್ಯರ್ಥಿಗಳು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ C&R ಬಂದ ಮೇಲೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಅವರು ಸಂಪೂರ್ಣವಾಗಿ ತೆಗೆದೇ ಇದ್ದರೂ ಕೂಡ ಅಲ್ಲಿ ನೀಡ್ತಕ್ಕಂಥ ಬ್ಯಾಕಪ್ ಮಾರ್ಕ್ಸ್ಗಳಲ್ಲಿ ಸ್ವಲ್ಪ ಮಟ್ಟದಲ್ಲಿ ಆದರೂ ಕಡಿಮೆ ಮಾಡಿದರೆ ಹಿಂದೆ ಇದ್ದಂಥ ನಮ್ಮ ಆಕಾಂಕ್ಷಿಗಳಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾಕಂತಂದರೆ ಒಳ್ಳೆ ಎಜುಕೇಟೆಡ್ ಟೀಚರ್ಸ್ ಇರೋದು, ಎಲ್ಲ ಅರ್ಹತೆಗಳಿರುವ ಟೀಚರ್ಸ್ ಹೊರಗುಳಿದಾಗ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಕೆಲವು ಮಟ್ಟದ ಬದಲಾವಣೆಗಳು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸ್ನೇಹಿತರೆ, ಒಳ್ಳೆಯ ಒಂದು ಟೀಚರ್ಸ್ ಸಿಗಬೇಕಂದ್ರೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಲೇಬೇಕು. ಎಲ್ಲರಿಗೂ ಕೂಡ ಏನು ಅನ್ಯಾಯ ಆಗ್ತಕ್ಕಂಥದ್ದು ಎಲ್ಲೂ ಇಲ್ಲ. ಸ್ವಲ್ಪ ರೆಡ್ಯೂಸ್ ಆದರೂ ಕೂಡ ಇನ್ನೂ ಸ್ವಲ್ಪ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ನೋಡ್ಬೋದು, 2017 ಈಚೆಗೆ ಎಡಿಷ್ನಲ್ ಆಗಿ ಇಂಟರ್ನಲ್ ಮಾರ್ಕ್ಸ್ ಬಂದಾಗಿಂದ ಸ್ಕೋರ್ ಸ್ವಲ್ಪ ಜಾಸ್ತಿನೇ ಇದ್ದು, ಹಿಂದಿನವ್ರಿಗೂ ಕೂಡ ಒಳ್ಳೆಯ ಟೀಚರ್ಸ್ ಇದ್ದಾರೆ, ಒಳ್ಳೆಯ ಅನುಭವ ಇದೆ, ಅವ್ರಿಗೂ ಕೂಡ ಅವಕಾಶ ಸಿಗಲಿ ಅನ್ನುವಂಥ ಇದರ ಒಂದು ಉದ್ದೇಶ. ಎಲ್ಲ ಒಂದು ಟೀಚರ್ಸ್ ಅಭ್ಯರ್ಥಿಗಳು ಕೂಡ
ಈ ಒಂದು ಮಾಹಿತಿಗೆ ಸಪೋರ್ಟ್ ಇರಲಿ. ಹಾಗೆ ನೀವು ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿರಂತರವಾಗಿ ನಾವು ಕೂಡ ಯಾವುದೇ ಒಂದು ಮಾಹಿತಿ ಅಥವಾ ಜಾಬ್ ಅಪ್ಡೇಟ್ಸ್ ಇದ್ದರೆ ನಿಮಗೆ ತಿಳಿಸ್ತೀವಿ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.